ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಇವತ್ತು ಗಣೇಶ ಚತುರ್ಥಿ, ಹಾಗಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಹಾಗೆಯೇ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ದಾರೆ, ಅದಕ್ಕೋಸ್ಕರ ಮಕ್ಕಳು ಹೊರಡ್ತಿದ್ದಾರೆ. ಅವರು ಹೋಗಿ ಬರೋ ಅಷ್ಟರಲ್ಲಿ ನಾನು ಕೂಡ ಪೂಜೆಗೆ ರೆಡಿ ಮಾಡ್ಕೋಬೇಕು. ಅವರು ಹೋಗಿ ಬರಲಿ, ಇಲ್ಲೇ ನೋಡಿ ಬರ್ತಾರೆ. ಅವರು ಇಲ್ಲೇ ನಮ್ಮ ಏರಿಯಾದಲ್ಲಿ ಪಕ್ಕದಲ್ಲೇ ಇರೋದು. ಪೂಜೆ ಮಾಡಲಿಕ್ಕೆ ನಾನಿಲ್ಲಿ ಮೋದಕನ ಮಾಡ್ಕೊಳ್ತಿದ್ದೀನಿ. ಸಿಂಪಲ್ಲಾಗಿ ಒಂದು 5 ಮೋದಕ ಹಾಗೆಯೇ 5 ಕಡುಬು ಮಾಡಿದೆ. ಇದನ್ನು ಮಾಡಿಕೊಂಡು ಹಾಗೆಯೇ ದೇವರಿನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬಾ ಒಂದು 2 ವಾರ ಆಗಿತ್ತು ಪೂಜೆ ಮಾಡಿದೆ ಕರೆಕ್ಟಾಗಿ. ಅದಕ್ಕೆ ತುಂಬಾ ಧೂಳಾಗಿತ್ತು. ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತಿಗಾಗಲೇ ಮಕ್ಕಳು ಕೂಡ ಮನೆಗೆ ಬಂದರು, ಹಾಗೆಯೇ ಅಪ್ಪ ಅಮ್ಮನೂ ಕೂಡ ಮನೆಗೆ ಬಂದರು. ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆಗೆ ಸಿಂಪಲ್ಲಾಗಿ ಮಾಡಿದ ನೈವೇದ್ಯಕ್ಕೆ ಕಡುಬು ಮತ್ತು ಇದು ಮೋದಕನ ಮಾತ್ರ ಇಟ್ಟು, ಒಂದು ಸ್ವಲ್ಪ ಬಾಳೆಹಣ್ಣು ಹಾಗೆಯೇ ಸೇಬು ಇತ್ತು ಮನೆಯಲ್ಲಿ, ಅದನ್ನಿಟ್ಟು ಸ್ವಲ್ಪ ಹೂವೆಲ್ಲ ಹಾಕಿ. ನಮ್ಮ ಮನೆಯಲ್ಲಂತೂ ತುಂಬಾ ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ. ಗಣಪತಿ ಹಬ್ಬ ಅಷ್ಟೇನು ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಷನ್ ಮಾಡೋದಿಲ್ಲ. ಮನೆ ಅಷ್ಟಕ್ಕೇ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನಮ್ಮ ಮಕ್ಕಳು ಬಂದ ಕೂಡಲೇ ಪೂಜೆ ಶುರು ಮಾಡಿದೆ. ಅಮ್ಮ ಕೂಡ ಬಂದರು. ಅಮ್ಮ ಬರ್ತಿದ್ದಾಗೇ ಸ್ವಲ್ಪ ಪಲಾವ್ ಹಾಕಿಕೊಟ್ಟೆ ಅವರಿಗೆ. ಪಲಾವ್ ಹಾಕಿಕೊಟ್ಟು ಸ್ವಲ್ಪ ಅವ್ರು ಪಲಾವ್ ತಿನ್ನೋಷ್ಟರಲ್ಲಿ ನಾನು ಕೂಡ ಪೂಜೆನ ಮುಗಿಸ್ಕೊಂಡು ಬಿಡ್ತೀನಿ. ಮತ್ತು ಅಮ್ಮ ಹೇಳಿದರು, ನಾನು ಕೂಡ ಬಾದಾಮ್ ಪೂರಿ ಮಾಡಲಿಕ್ಕೆ ಹಿಟ್ಟೆಲ್ಲ ಕಲಸಿಟ್ಟು ಬಂದಿದ್ದೀನಿ, ನೀನು ಪೂಜೆ ಮುಗಿಸ್ಕೊಂಡು ಬಾ ಅಂತ ಹೇಳಿದರು. ಹಾಗೆಯೇ ನಾನು ಕೂಡ ಪೂಜೆನ ಮುಗಿಸ್ಕೊಂಡು ಹಾಗೆ ಅಮ್ಮನ ಮನೆಗೆ ಹೊರಡಬೇಕಂತ. ಅಪ್ಪ ಅಮ್ಮ ಇಬ್ಬರು ಬಂದಿದ್ರಲ್ಲ, ಅವರಿಗೆ ಪಲಾವ್ ಮಾಡಿದ್ದೆ ಅಲ್ಲ, ಅದನ್ನು ಹಾಕಿಕೊಟ್ಟೆ. ಹಾಗೆಯೇ ನಾವು ಕೂಡ ಪಲಾವನ್ನ ತಿಂದ್ಕೊಂಡು ಮಕ್ಕಳಿಗೆಲ್ಲ ಪಲಾವನ್ನ ತಿನ್ನಿಸಿ ನಾನು ಕೂಡ ಹೊರಟೆ ಅಮ್ಮನ ಮನೆಗೆ. ಅಮ್ಮನ ಮನೆಯಲ್ಲಿ ಕೂಡ ಹಾಗೆಯೇ ಅವರು ಕೂಡ ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ, ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಮುಂಚೆಯಿಂದನೇ ಬಂದ ಆಚರಣೆ ಇಷ್ಟೇ, ಸಿಂಪಲ್ಲಾಗಿ ದೇವರಿಗೆ ಅಷ್ಟೇ ಪೂಜೆ ಮಾಡೋದು. ಹಾಗೆಯೇ ಅವ್ರ ಮನೆಗೆ ಹೊರಟ್ವಿ. ಹೋದ ನಂತರ ಅಲ್ಲಿ ಅಮ್ಮನ ತಂಗಿ ಚಿಕ್ಕಮ್ಮ ಕೂಡ ಬಂದಿದ್ದರು, ಅವರು ಕೂಡ ಇದ್ದರು. ಅವರು ಕೂಡ ಇದ್ದಾರಲ್ವ ಅಂತ ಎಣಿಸಿ ಬೇಗ ಬೇಗ ಮಾಡಿ ಬಿಡ್ಬೋದಂತ ಎಣಿಸಿ ಅಮ್ಮ ಒಂದು ಅರ್ಧ KG 3/4 kg ಅಷ್ಟು ಹಿಟ್ಟನ್ನು ನಾದಿ ಇಟ್ಟಿದ್ರು. ಹಾಗೆಯೇ ಹಿಟ್ಟು ನಾದಿ ಆದ ನಂತರ ಸ್ವಲ್ಪ ನೆನೆಲಿಕ್ಕೆ ಬಿಟ್ಟಿದ್ರು ಅದನ್ನು. ಅದು ಚೆನ್ನಾಗಿ ನೆನೆದಿತ್ತು. ಹಾಗೆ ಇಬ್ಬರು ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಎಲೆನ ಲಟ್ಟಿಸಿ ಹಾಗೆಯೇ ಪೂರಿ ಶೇಪಿಗೆ ಮಾಡಿಕೊಟ್ರು. ನಾನು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿದೆ. ನಾವು ಮುಂಚೆನೇ ಪಾಕ ಮಾಡಿಟ್ಕೊಂಡು ಬಿಡಬೇಕಿತ್ತು, ಆದರೆ ಮುಂಚೆನೇ ಪಾಕ ಮಾಡಿಟ್ಕೊಳ್ಳಿಲ್ಲ ನಾವು. ಯಾಕಂತೇಳಿದರೆ ಮುಂಚೆನೇ ಪಾಕ ಮಾಡಿಟ್ಕೊಂಡು ಆನಂತರ ಅದು ಬಿಸಿ ಬಿಸಿ ಬಾದಾಮ್ ಪೂರಿ ಮಾಡ್ತಿದ್ದಾಗೇ ಬಿಸಿ ಬಿಸಿ ಎಣ್ಣೆಯಲ್ಲಿ ಕರೆದು ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಿದರೆ ಅದು ಅದು ಕ್ರಿಸ್ಪಿನೆಸ್ ಆಗ್ತಿತ್ತು ಏನೋ. ಆದರೆ ನಾವು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡು ಅದೆಲ್ಲ ತಣ್ಣಗಾದ ನಂತರ ಮತ್ತೆ ಪಾಕ ಮಾಡಿದ್ವಿ. ಇವರೇ ನೋಡಿ, ಅಮ್ಮ, ಚಿಕ್ಕಮ್ಮ, ಅಪ್ಪ ಕೂಡ ಇದ್ದಾರೆ. ಹಾಗೆಯೇ ನನ್ನ ಅಕ್ಕನ ಮಗ ಕೂಡ ಇದ್ದಾನೆ, ಅವನು ಕೂಡ ಬಂದಿದ್ದಾನೆ. ಇದನ್ನೆಲ್ಲ ಮನೆ ವೀಡಿಯೋ ಎಲ್ಲ ನನ್ನ ಮಗನೇ ಮಾಡ್ತಾಯಿದ್ದಾನೆ. ಬಾದಾಮ್ ಪೂರಿ ವೀಡಿಯೋ ಮಾಡಂತ ಹೇಳಿದರೆ ಅವನ ಮನೆ ಎಲ್ಲ ತೋರಿಸ್ತಾ ಇದ್ದ. ಹೀಗೇ ಅವರಿಬ್ಬರು ಕೂಡ ಅಮ್ಮ ಚಿಕ್ಕಮ್ಮ ಎಲೆನ ಲಟ್ಟಿಸ್ಕೊಡ್ತಾಯಿದ್ರು. ನಾನು ಹಾಗೆಯೇ ಅದನ್ನು ಅವ್ರು ಲಟ್ಟಿಸ್ಕೊಟ್ಟ ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೆ. ಫ್ರೈ ಮಾಡಿ ಆನಂತರ ಅಮ್ಮ ಸಕ್ಕರೆ ಪಾಕ ಮಾಡಿದರು. ಸಕ್ಕರೆ ಪಾಕ ಮಾಡಿ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿದ್ರು. ಬಟ್ ಫುಡ್ ಕಲರ್ ಹಾಕಿದ್ದಕ್ಕೆ ಏನೋ ಅದು ಫುಲ್ಲು ಪಾಕ ಇಳಿ ಆಯಿತು ಏನೋ ಗೊತ್ತಿಲ್ಲ. ಆದರೆ ಬಾದಾಮ್ ಪೂರಿ ಮಾತ್ರ ಒಂಥರ ಸಾಫ್ಟಾಗಿ ಆಯ್ತದು. ಮತ್ತು ನಾನು ಅದಕ್ಕೆ ಸಕ್ಕರೆ ಪೌಡರೆಲ್ಲ ಮಾಡಿಕೊಂಡೆ. ಸಕ್ಕರೆ ಪೌಡರನ್ನು ಮಾಡಿ ಅದು ಅಮ್ಮ ಇದಕ್ಕೆ ಸಕ್ಕರೆ ಪಾಕಕ್ಕೆ ಹಾಕಿ ಕೊಟ್ಟಾಗೇ ನಾನು ಅದನ್ನು ತೆಗೆದು ಮೇಲೆ ಸಕ್ಕರೆ ಎಲ್ಲ ಉದುರಿಸಿ ಹಾಗೆಯೇ ಒಂದೊಂದಾಗಿ ಜೋಡಿಸಿ ಇಡ್ತಾಯಿದ್ದೆ. ಇವರಿಬ್ಬರು ಅಕ್ಕ ತಂಗಿ ಹೇಗೆ ಅಂತೇಳಿದರೆ, ಅಕ್ಕಂದು ಕೆಲಸ ಇರುವಾಗ ತಂಗಿ ಬರ್ತಾರೆ ಮನೆಗೆ ಮಾಡಿಕೊಡಲಿಕ್ಕೆ. ಹಾಗೆ ಅವ್ರ ತಂಗಿದ ಕೆಲಸ ಇರುವಾಗ ಇವರು ಕೂಡ ಹೋಗ್ತಾರೆ. ಅಮ್ಮ ಹೋಗಿ ಅವ್ರದ್ದೇನಾದರೂ ಮಾಡಿಕೊಟ್ಟು ಬರ್ತಾರೆ. ಈಗ ನಾಗರ ಪಂಚಮಿ ಬಂತು ಅಂತ ಎನಿಸಿದರೆ ಇವರ ಮನೆಗೆ ಹೋಗಿ ಹೆಲ್ಪ್ ಮಾಡ್ತಾರೆ, ಇವರು ಅವ್ರ ಮನೆಗೆ ಬಂದು ಹೆಲ್ಪ್ ಮಾಡ್ತಾರೆ. ಹೀಗೇ ಅಕ್ಕ ತಂಗಿ ತುಂಬ ಒಗ್ಗಟ್ಟಿನಲ್ಲಿ ಇರ್ತಾರೆ ಇವರು. ಹೀಗೆ ಇರೋದ್ರಿಂದನೇ ಬೇಗ ನಾವು ಏನೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ, ಬೇಗ ಬೇಗ ಆಗುತ್ತಲ್ವ. ಸುಮ್ಮನೆ
ಮುಖ ದ್ವೇಷ ಕಟ್ಕೊಂಡು ಅಕ್ಕ ತಂಗಿ ಇರೋ ಬದಲು ಇವ್ರ ಥರ ಇರಬೇಕಂತ ಅನಿಸುತ್ತೆ. ಏನೋ ಅರ್ಜೆಂಟಿಗೆ ನಾವು ಒಬ್ಬರೇ ಮಾಡೋ ಬದಲು ಕೆಲಸ ಅವ್ರಿಗೆ ಕೂಡ ಹೆಲ್ಪ್ ಆದರೆ ಆದಷ್ಟು ಬೇಗ ಆಗುತ್ತೆ. ಪೂರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಬಾದಾಮ್ ಪೂರಿ ನಾನು ಫ್ರೈ ಮಾಡಿ ಹಾಕ್ತಾ ಇದ್ದಾಗೇ ನನ್ನ ಮಕ್ಕಳು ಅರ್ಧಕ್ಕರ್ಧ ಅಲ್ಲೇ ತಿಂದು ಖಾಲಿ ಮಾಡಿದ್ರು. ಖಾಲಿ ಪೂರಿ ಅದೊಂದು ಎಣ್ಣೆಯಲ್ಲಿ ಫ್ರೈ ಮಾಡಿದ ಕೂಡಲೇ ಅದೊಂಥರ ಪೂರಿ ಶೇಪಲ್ಲಿ ಆಗಿ ಬಿಟ್ಟಿತ್ತು. ಅದನ್ನು ಅವರಿಗೆ ಇಷ್ಟ ಬಂದಾಗ ಹೊಟ್ಟೆ ತುಂಬ ತನಕ ಅದನ್ನೇ ಖಾಲಿ ಮಾಡಿದ್ದಾರೆ. ಇಲ್ಲಿ ಸಕ್ಕರೆ ಪಾಕ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದು ನಾವು ಪಾಕ ಸ್ವಲ್ಪ ಗಟ್ಟಿ ತೆಗಿಬೇಕಿತ್ತು. ಇಲ್ಲಿ ಇಳುವಾಗಿ ಬಿಡ್ತು ಪಾಕ. ಹಾಗಾಗಿ ಅದು ಸಾಫ್ಟ್ ಆಯಿತು, ಕ್ರಿಸ್ಪ್ ಆಗಲಿಲ್ಲ. ಪರವಾಗಿಲ್ಲ, ಅದು ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಸೂಪರಾಗಿತ್ತು. ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿದ್ದು, ಇನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಕರೆಕ್ಟಾಗಿ ಮಾಡಬೇಕು. ಅದಾದ ನಂತರ ಅಮ್ಮ ಸಬ್ಬಕ್ಕಿ ನೆನೆಸಿಟ್ಟಿದ್ರು. ಸಾಬುದಾನಿ, ನಮ್ಮದ್ರಲ್ಲಿ ಸಾಬುದಾನಿ ಅಂತ ಹೇಳ್ತೀವಿ. ಆ ಸಬ್ಬಕ್ಕಿನ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಕರಿಬೇವು ಹಾಗೆಯೇ ಕೊತ್ತಂಬರಿ ಎಲ್ಲ ಹಾಕಿ ಚೆಂದ ಮಾಡಿ ಒಗ್ಗರಣೆ ಮಾಡಿದರು. ಅದಾದ ನಂತರ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಶೇಂಗಾ ಪುಡಿ ಹಾಕ್ತಾರೆ. ಹೇಗಿತ್ತು